ಹಲೋ ಫ್ರೆಂಡ್ಸ್, ಪೂರ್ಣಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್. ಇವತ್ತಿನ ದಿವಸ ರೊಟ್ಟಿ, ಚಪಾತಿ, ಅನ್ನಕ್ಕೆ ಎಲ್ಲದಕ್ಕೂ ಆಗೋ ಥರ ಒಂದು ಕೂರ್ಮ ತೋರಿಸ್ತಾ ಇದ್ದೀನಿ ನೋಡಿ. ಅದಕ್ಕೆ ತೊಗರಿ ಕಾಳು ಮತ್ತು ನಾನು ದಪ್ಪ ಮೆಣಸಿನ್ಕಾಯಿ, ಈರುಳ್ಳಿ ಸೇರಿಸ್ಬಿಟ್ಟು ನಿಮಗೆ ಕೂರ್ಮ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೆ ಹುರ್ಕೊಳ್ಳೋಕೆ ನಾನು ಒಣಮೆಣಸಿನ್ಕಾಯಿ, ಜೀರಿಗೆ, ಒಂದು ಚಕ್ರ ಮೊಗ್ಗು ಅಂತಾರಲ್ಲ ಅದು, ಚಕ್ಕೆ, ಧನಿಯಾ ಮತ್ತು ಕರಿಬೇವಿನ ಸೊಪ್ಪು, ಈರುಳ್ಳಿ, ಟೊಮೆಟೊ ಇಟ್ಕೊಂಡಿದ್ದೀನಿ. ಇದನ್ನು ಮೊದಲು ನೀವು ಒಣಮೆಣಸಿನ್ಕಾಯಿ, ಜೀರಿಗೆ, ಈ ಚಕ್ರ ಮೊಗ್ಗು ಎಲ್ಲ ಇತ್ತಲ್ಲ ಅದನ್ನು ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ, ತುಂಬ ಹುರಿಯೋದು ಬೇಕಾಗಿಲ್ಲ. ಮತ್ತು ಟೊಮೆಟೊ, ಈರುಳ್ಳಿ ಅದೇ ಥರ ಹಸಿಯಾಗಿರೋದೇ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಮತ್ತು ರುಚಿಗಾಗೋಷ್ಟು ಉಪ್ಪು ಹಾಕಿಬಿಟ್ಟು ಇದಿಷ್ಟನ್ನು ರುಬ್ಕೊಳ್ಬೇಕು. ಫಸ್ಟು ಗ್ರೈಂಡ್ ಮಾಡಿಕೊಂಡ್ರೆ ಚೆನ್ನಾಗಿ ತುಂಬ ಚೆನ್ನಾಗಿರುತ್ತೆ. ರುಬ್ಕೊಂಡಿದ್ದೀನಿ. ಇದು ತುಂಬ ಇದಿಲ್ಲ, ಬೆಚ್ಚಗೆ ಮಾಡ್ಕೊಂಡಿದ್ದೀನಿ. ಇದನ್ನು ಮತ್ತು ಟೊಮೆಟೊ, ಈರುಳ್ಳಿ, ಆಮೇಲೆ ತೆಂಗಿನಕಾಯಿ ತುರಿ ಇದಿಷ್ಟನ್ನು ನಾನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ನುಣ್ಣಗೆ ರುಬ್ಕೊಳ್ತೀನಿ. ರುಬ್ಕೊಳ್ಳೋವಾಗ ಇದಕ್ಕೆ ಒಂಚೂರು ಅರಿಶಿನ ಮತ್ತು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಇದನ್ನೆಲ್ಲ ರುಬ್ಕೊಳ್ಳೋಕೆ ರೆಡಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಒಂಚೂರು ಉಪ್ಪು, ಅರಿಶಿನ ಹಾಕ್ಕೊಂಡಿದ್ದೀನಿ. ಇವಾಗ ಬಾಣಲಿಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಇಟ್ಬಿಟ್ಟು ಅದಕ್ಕೆ ನಾನು ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಹಾಕಿ ಅದು ಚಿಟ್ಪಿಟ ಅಂದಾಗ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿದ್ದೀನಿ. ಅದು ಸ್ವಲ್ಪ ಹಸಿ ವಾಸನೆ ಹೋದಾಗ ನೀವು ದಪ್ಪ ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ನಲ್ಲ ಇದನ್ನು ಹಾಕ್ಕೊಳ್ತೀನಿ ನೋಡಿ. ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಅಲ್ವಾ. ಇವಾಗ ನಾನು ಇದಕ್ಕೆ ದಪ್ಪ ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ನಲ್ಲ ಇದನ್ನು ಹಾಕ್ತಾಯಿದ್ದೀನಿ. ಇದು ಕೂಡ ಈ ಕೂರ್ಮ ಮಾಡ್ತಾಯಿದ್ದೀನಲ್ವ ನಾನು, ತೊಗರಿ ಕಾಳು ಕೂರ್ಮ ಅಂತ ಹೇಳಿ, ಅದಕ್ಕೆ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ದಪ್ಪ ಮೆಣಸಿನ್ಕಾಯಿ ಕೂಡ. ಇದು ಸ್ವಲ್ಪ ಚೆನ್ನಾಗಿ ಹೀಗೆ ಫ್ರೈ ಆಗ್ತಾ ಇರುತ್ತಲ್ವ, ಆವಾಗ ನೀವು ಮೊದಲೇ ನಾನು ಒಂದು ಸ್ವಲ್ಪ ಬಿಸಿನೀರಲ್ಲಿ ಹಾಕಿ ಮಾಡಿ, ಸ್ವಲ್ಪ ಮಾತ್ರ, ತುಂಬ ಬೇಯಿಸಿಲ್ಲ, ಆ ಥರ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಹಾಕಿಬಿಡ್ತಾಯಿದ್ದೀನಿ ಇದಕ್ಕೆ. ಇದಕ್ಕೂ ಒಂಚೂರು ಉಪ್ಪು ಹಾಕಿಬಿಟ್ಟು ಒಂದು ಸ್ವಲ್ಪ ಹೊತ್ತು, ಒಂದು 10 ನಿಮಿಷ ಮುಚ್ಚಿಟ್ಬಿಡಿ, ತುಂಬ ಚೆನ್ನಾಗಿ ಬೇಯುತ್ತೆ. ಅಷ್ಟರೊಳಗೆ ನೀವು ಇದು ರೆಡಿ ಮಾಡಿ ಇಟ್ಕೊಂಡಿರೋದನ್ನು ನುಣ್ಣಗೆ ರುಬ್ಕೋಬೇಕು ನೋಡಿ. ಇದು ಚೆನ್ನಾಗಿ ಬೇಯ್ತಾ ಇದೆ ಅಲ್ವಾ. ಇವಾಗ ನಾನು ಮಸಾಲ ಪೌಡ್ರ್ ನಾನು ಮನೆಯಲ್ಲೇ ಮಾಡಿಟ್ಕೊಂಡಿರ್ತೀನಿ, ಧನಿಯಾ ಎಲ್ಲ ಮಿಕ್ಸ್ ಮಾಡಿದ್ದು, ಅದನ್ನು ಒಂಚೂರು ಮಸಾಲ ಇದಕ್ಕೆ ಹಾಕ್ಕೊಂಡಿದ್ದೀನಿ. ರುಬ್ಕೊಂಡಿರೋದಕ್ಕೆ ಹಾಕ್ಕೊಂಡು ಇದನ್ನು ಪಲಾವ್ ಪೌಡ್ರ್ ಅಂತಲೂ ನಾನು ನಿಮ್ಗೆ ಹಿಂದೆ ತೋರಿಸಿದ್ದೀನಿ, ಅದನ್ನು ಒಂದು ಅರ್ಧ ಸ್ಪೂನು ಹಾಕ್ಕೊಂಡಿದ್ದೀನಿ ಇದಕ್ಕೆ. ಇದನ್ನು ರುಬ್ಕೊಂಡು ಇಟ್ಕೊಂಡಿದ್ದೀನಲ್ಲ ಇದನ್ನು, ಇದು ಬೇಯ್ತಾ ಇದೆ. ನಿಮ್ಮ ಮನೆಯಲ್ಲಿ ಅವ್ರಿಗೆ ತುಂಬ ಬೆಂದಿರಬೇಕಾ ಇಲ್ಲ ಸ್ವಲ್ಪ ರಾ ಇರಬೇಕಾ ನೋಡ್ಕೊಂಡ್ಬಿಟ್ಟು ನೀವು ಇದು ಹುರ್ಕೊಂಡಿರೋದಕ್ಕೆ ಈ ಮಸಾಲ ರುಬ್ಕೊಂಡಿರೋದನ್ನು ಹಾಕಬೇಕು.